ಸಮಾವೇಶದ ನೇತೃತ್ವ ವಹಿಸಿಕೊಂಡಂತ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಜಲಸಂಪನ್ಮೂಲ ಸಚಿವರು ನಮ್ಮೆಲ್ಲರ ಆತ್ಮೀಯರಂತ ಮಾನ್ಯ ರಮೇಶ್ ಜಾರಕಿಹೊಳಿ ಅವರೇ, ಸಿದ್ದರಾಮಯ್ಯ ಅವರೇ, ವಿಶ್ವನಾಥ್ ಪಾಟೀಲ್ ಅವರೇ, ಶಶಿಕಾಂತ್ ನಾಯಕ್ ಅವರೇ, ಡಾಕ್ಟರ್ ಸಂದೀಪ್ ಅವರೇ, ರಾಜೇಂದ್ರ ಅವರೇ, ನಮ್ಮ ಶಾಸಕ ಮಿತ್ರರಂತ ದೊಡ್ಡಗೌಡ್ರೆ, ಗೌರಿಮಠ ಅವರೇ, ಸಚಿವರಾದ ಸಹೋದರಿ ಶಶಿಕಲಾ ಜೊಲ್ಲೆ ಅವರೇ, ಸಂಸದರಂತ ಅಣ್ಣಾ ಸಾಹೇಬ್ ಜೊಲ್ಲೆ ಅವರೇ ಮತ್ತು ಇನ್ನಿತರ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು, ಇಲ್ಲಿ ಉಪಸ್ಥಿತರಂತ ಯಾವತ್ತೂ ನನ್ನ ಆತ್ಮೀಯ ಕಾರ್ಯಕರ್ತರ ಅಭಿಮಾನಿ ಬಂಧು ಬಳಗದವರೇ, ಸಹೋದರಿಯರೇ, ಆತ್ಮೀಯ ಮಾಧ್ಯಮದ ಮಿತ್ರರೇ, ಗ್ರಾಮ ಸ್ವರಾಜ್ಯ ಸಮಾವೇಶ ಇದು ಕೇವಲ ಬೆಳಗಾವಿ ಚಿಕ್ಕೋಡಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ 5-6 ನಗರಗಳಲ್ಲಿ ನಾವು ಪ್ರವಾಸ ಮಾಡ್ತಾ ಇದ್ದೇವೆ. 27ನೇ ತಾರೀಕಿನಿಂದ ಬಹುಶಃ ಪತ್ರಿಕೆಯಲ್ಲಿ ನೋಡಿರುವುದು ಬೇರೆ ಬೇರೆ ನಗರಗಳಲ್ಲಿ ಒಂದು ರಾಜ್ಯಾಧ್ಯಕ್ಷರ ತಂಡದಲ್ಲಿ ಒಂದು ಕಡೆ ನಡೀತಾ ಇದೆ, ಈಶ್ವರಪ್ಪರ ನೇತೃತ್ವದಲ್ಲಿ, ಅಶೋಕರ ನೇತೃತ್ವದಲ್ಲಿ ಮತ್ತು ಇನ್ನಿತರ ಹಲವಾರು ನಾಯಕರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಪ್ರವಾಸ ನಾವು ಮಾಡ್ತಾ ಇದ್ದೇವೆ. ನಿನ್ನೆ ಇಡೀ ದಿವಸ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ 2 ಸಮಾವೇಶ ನಾವು ಮಾಡಿದ್ದೇವೆ. ಅದರ ಹಿಂದೆ ಹಾವೇರಿ ಜಿಲ್ಲೆ, ಗದಗ ಜಿಲ್ಲೆ, ಧಾರವಾಡ ಜಿಲ್ಲೆ ಮುಗಿಸ್ಕೊಂಡು ಇವತ್ತು ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಇಲ್ಲಿ ಪ್ರಾರಂಭ ಆಗಿದೆ ಗ್ರಾಮಾಂತರದ್ದು. ಬೆಳಗಾವಿ ಗ್ರಾಮಾಂತರ, ಖಾನಾಪುರ, ಬೈಲಹೊಂಗಲ, ಕಿತ್ತೂರು 4 ಮಂಡಲಗಳ ಸಮಾವೇಶ ನಡೀತಾ ಇದೆ. ಈ ಮಧ್ಯಾಹ್ನ ಸವದತ್ತಿಯಲ್ಲಿ ಅಲ್ಲಿ 4 ಕ್ಷೇತ್ರಗಳ ಸಮಾವೇಶ ನಡೀತಾ ಇದೆ. ಈ ರೀತಿ ಒಂದು ವ್ಯವಸ್ಥಿತ ರೀತಿಯಾಗಿ ಈ ರೀತಿ ಸಮಾವೇಶ, ಅದು ಗ್ರಾಮ ಪಂಚಾಯತ್ ಇಲೆಕ್ಷನ್ ಸಂಬಂಧಪಟ್ಟಂತೆ ಒಂದು ರಾಜಕೀಯ ಪಕ್ಷದಲ್ಲಿ ಈ ರೀತಿ ಗ್ರಾಮ ಮಟ್ಟಕ್ಕೆ ಹೋಗುವಂಥ ಸಮಾವೇಶವನ್ನು ಯಾರಾದರೂ ಮಾಡ್ತಾ ಇದ್ರೆ ಅದು ಕೇವಲ ಭಾರತೀಯ ಜನತಾ ಪಾರ್ಟಿ ಮಾತ್ರ. ಭಾರತೀಯ ಜನತಾ ಪಾರ್ಟಿ, ಕಾಂಗ್ರೆಸ್ನಲ್ಲಿ ಇಲ್ಲ ಇದಕ್ಕೆ ಅವಕಾಶ, JDS ನಲ್ಲಂತೂ ಇರುವಂಥ ಪ್ರಶ್ನೆನೇ ಇಲ್ಲ, ಯಾಕೆ ಅವರ ಅಸ್ತಿತ್ವ ಹೋಗಿದೆ. ಆದರೆ ಕಾಂಗ್ರೆಸ್ ಅಂತೂ ಅಧೋಗತಿ ಹೋಗ್ತಾ ಇದೆ. ಇನ್ನೇನು ಹುಡುಗರು ಅಂತ ಹಡಗದು. ಇನ್ನು ಕೆಲವು ರಾಜ್ಯಗಳಲ್ಲಿ ಉಳಿದವೆ, ಇನ್ನು ಕೆಲವು ನ್ಯೂಸ್ಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ಸರ್ವನಾಶಕ್ಕೆ ಹೋಗ್ತಿದೆ. JDS ಸ್ವಲ್ಪ ಕೆಲವು ಜಿಲ್ಲೆಗಳಲ್ಲಿ ತನ್ನ ಅಸ್ತಿತ್ವ ಇತ್ತು. ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಲ್ಲಿ MLA ಎಲೆಕ್ಷನ್ ಗೆಲ್ಲುವ ಮುಖಾಂತರ JDS ತನ್ನ ಅಸ್ತಿತ್ವವನ್ನು ಕಲ್ಪತಾ ಇದೆ. ಅಸ್ತಿತ್ವವಾಗಿ ಬದಲಾವಣೆ ಚಾಲು ಮಾಡಿದ್ದಾರೆ JDS. ಹೀಗಾಗಿ ಈ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಈ ಗ್ರಾಮ ಪಂಚಾಯತಿ ಚುನಾವಣೆ ಬಹಳ ಮಹತ್ವದ ಚುನಾವಣೆ. ಯಾವ ಪಕ್ಷ ಕೆಳ ಹಂತದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಹೊಂದಿರ್ತಾರೆ, ಜಿಲ್ಲಾ ಪಂಚಾಯತಿ ಸದಸ್ಯರು ಹೊಂದಿರ್ತಾರೆ, ತಾಲೂಕು ಪಂಚಾಯತಿ ಸದಸ್ಯರು ಹೊಂದಿರ್ತಾರೆ, ಆ ಪಕ್ಷ ಬಹಳ ದೊಡ್ಡ ಪ್ರಮಾಣದಲ್ಲಿ ಶಕ್ತಿಯುತವಾಗಿ ಬೆಳೆಯಲಿಕ್ಕೆ ಸಾಧ್ಯ ಇದೆ. ಬಹುಶಃ ಆ ಪಕ್ಷವನ್ನು ಅಳಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರನ್ನ ನಮ್ಮ ಕಾರ್ಯಕರ್ತರನ್ನ ಆಯ್ಕೆ ಮಾಡುವುದು ಬಹಳ ಅವಶ್ಯಕತೆ ಇದೆ. MP ಎಲೆಕ್ಷನ್, MLA ಎಲೆಕ್ಷನ್ ನಾಯಕರ ಚುನಾವಣೆ. ಆದ್ರೆ ಆ ನಾಯಕರನ್ನ ಆಯ್ಕೆ ಮಾಡುವಂತ ಕಾರ್ಯಕರ್ತರು ಇದಾರಲ್ಲ, ಅವರ ಚುನಾವಣೆ ಅಂತಂದ್ರೆ ಈ ಒಂದು ಗ್ರಾಮ ಪಂಚಾಯತಿ ಚುನಾವಣೆ, ಜಡ್ಪಿ ಚುನಾವಣೆ, ತಾಲೂಕು ಪಂಚಾಯತಿ ಚುನಾವಣೆ. ಆ ಹಿನ್ನೆಲೆಯಲ್ಲಿ ಈ ಚುನಾವಣೆಗೆ ಕಾರ್ಯಕರ್ತರು, ಈ ಚುನಾವಣೆಗೆ ಇವತ್ತು ಎಲ್ಲಾ ನಾಯಕರು ಸಹಿತ ಪ್ರವಾಸ ಮಾಡ್ತಾ ಇದ್ದೇವೆ. ನಾವೇ ನಿಮ್ಮ ಮೇಲೆ ಕುಂತೇವೆ, ನಿಮ್ಮೆಲ್ಲರ ಆಶೀರ್ವಾದದಿಂದ, ಸಹಕಾರದಿಂದ ನಾವೆಲ್ಲ MP MLA ಆಗಿದ್ದೇವೆ, ನಾವು ಲೀಡರ್ ಆಗಿದ್ದೇವೆ. ನೀವು ಇರದಿದ್ರೆ ನಾವಿಲ್ಲಿ ಮೇಲೆ ಕೂರ್ಲಿಕ್ಕೆ ಸಾಧ್ಯನೇ ಇದೆ. ಅದಕ್ಕಾಗಿ ಇವತ್ತು ನಿಮ್ಮ ಕಾರ್ಯಕರ್ತರ ಚುನಾವಣೆ ಬಂದರೆ ನಿಮ್ಮ ಜೊತೆಗೆ ನಾವಿದ್ದೇವೆ, ಪಕ್ಷ ನಿಮ್ಮ ಜೊತೆ ಇದೆ. ಎಲ್ಲಾ ರೀತಿ ಹೋರಾಟ ಮಾಡಿ ನಿಮ್ಮನ್ನ ಜನಪ್ರತಿನಿಧಿ ಮಾಡುವಂತ ಕೆಲಸ ನಮ್ಮೆಲ್ಲ ನಾಯಕರು, ಪಕ್ಷದ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಆ ಹಿನ್ನೆಲೆಯಲ್ಲಿ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಬಹುಶಃ ರಾಮಕೃಷ್ಣ ಹೆಗಡೆ ಅವರು 1983ರಲ್ಲಿ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಈ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನ ಸದೃಢಗೊಳಿಸುವಂತ ಕೆಲಸವನ್ನು ಮಾಡಿರೋದು ನೆನಪು ಮಾಡ್ಕೋಬೇಕಾಗ್ತದೆ. ಅವತ್ತು ಮಾಡಿದ್ರಿಂದ ಆ ಜಡ್ಪಿ
ಗ್ರಾಮ ಪಂಚಾಯತಿ ವ್ಯವಸ್ಥೆ ತಗೊಂಡಿದ್ದರಿಂದ ಆ ಜನತಾದಳದ ಕಾರ್ಯಕರ್ತರು ಎಲ್ಲರೂ ಸಹಿತ ಪ್ರತಿಯೊಂದು ಊರಿನಲ್ಲಿ ಮೆಂಬರ್ಸ್ ಆಗಿದ್ದರಿಂದ ಜನತಾದಳ ಎಷ್ಟೋ ವರ್ಷದವರೆಗೆ ಅಧಿಕಾರಕ್ಕೆ ಬಂದಿದ್ದು ನಿಮಗೆಲ್ಲ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲ ಹಂತದಲ್ಲಿ ಬಲಯುತವಾಗಿ ಬೆಳೆದಿದೆ. ಇನ್ನು ಗ್ರಾಮ ಪಂಚಾಯತಿ ಹಂತದಲ್ಲಿ ನಮ್ಮ ಕಾರ್ಯಕರ್ತರ ಬೆಳೆಸುವ ಮುಖಾಂತರ ಅಲ್ಲಿ ಒಂದು ಶಕ್ತಿಯನ್ನು ಕೊಡುವ ಮುಖಾಂತರ ಇವತ್ತು ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಓಣಿಯಲ್ಲಿ ಇವತ್ತು ಬೆಳಗಬೇಕಾಗಿದೆ. ಅದಕ್ಕೊಂದು ಈ ಅವಕಾಶ ಬಂದದ್ದು. ಕೇಳ್ತಾರೆ, ಯಾಕಪ್ಪ ಗ್ರಾಮ ಪಂಚಾಯತಿ ಚುನಾವಣೆ ಸಿಂಬಾಲ್ ಇಲ್ಲ, ಯಾವುದೇ ಪಕ್ಷದ ಹೆಸರಿನಲ್ಲಿ ಇರಲಿಲ್ಲ, ಇದನ್ನು ಹೇಗೆ ನೀವು ಐಡೆಂಟಿಫೈ ಮಾಡ್ತಾರೆ ಅಂತ ಹೇಳಿ ಒಂದು ಮಾತನ್ನು ಹೇಳ್ತೀನಿ. ಇವತ್ತು ಒಂದು ಹಳ್ಳಿಯೊಳಗೆ ಅಲ್ಲಿ ಬಿಜೆಪಿ ಕಾರ್ಯಕರ್ತರು ಯಾರು, ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಅಂತ ಅಲ್ಲಿ ಯಾರೋ ಗ್ರಾಮಸ್ಥ ಜನಸಾಮಾನ್ಯರು ಹೇಳ್ತಾರೆ. ಅಂತ ಕಾರ್ಯಕರ್ತರನ್ನ ಆರಿಸಿ ಅವ್ರನ್ನ ಗ್ರಾಮ ಪಂಚಾಯತಿ ಸದಸ್ಯರು ಮಾಡುವಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇಲೆಕ್ಷನ್ ಆದಮೇಲೆ ಪತ್ರಿಕೆಯಲ್ಲಿ ಬರ್ತದೆ, ಈ ಒಂದು ಗ್ರಾಮದಲ್ಲಿ ಸಿಡುಗುಪ್ಪಿ ಗ್ರಾಮದಲ್ಲಿ ಇಷ್ಟು ಜನ ಬಿಜೆಪಿ ರಾಷ್ಟ್ರಪತಿಗಳು, ಇಷ್ಟು ಜನ ಕಾಂಗ್ರೆಸ್, ಸಿಂಬಲ್ ಇಲ್ಲ, ಪತ್ರಿಕೆಯಲ್ಲಿ ಬಂದೇ ಬರ್ತದೆ. ಆ ಹಿನ್ನೆಲೆ ನಾನು ಹೇಳ್ತೀನಿ, ಇವತ್ತು ದೊಡ್ಡ ಮಟ್ಟದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಆರಿಸಿಕೊಳ್ಬೇಕಾಗಿದೆ. ಇದು ಯಾಕೆ ಹೇಳಿದ್ರೆ ಇವತ್ತು ಅಧಿಕಾರ, ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರಿರುವಂತ ಅಧಿಕಾರ, ಅಲ್ಲಿ ಇರುವಂತಹ ಅಧ್ಯಕ್ಷರಿರುವಂತಹ ಅಧಿಕಾರ ಒಬ್ಬ MLA ಒಬ್ಬ MP ಇಲ್ಲ, ಜಡ್ಪಿ ಮತ್ತು ತಾಲೂಕು ಪಂಚಾಯತಿ ಮೆಂಬರ್ ಇಲ್ಲ. ಅಷ್ಟೊಂದು ಅಧಿಕಾರ ಗ್ರಾಮ ಪಂಚಾಯತಿ ಸದಸ್ಯರಿದೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರಿದೆ. ಹೀಗಾಗಿ ಇವತ್ತೇನು ಬಹಳ ನಾವು ಸೌಭಾಗ್ಯವಂತರು ನಾವೆಲ್ಲ. ಯಾಕಂದ್ರೆ ಕೇಂದ್ರದಲ್ಲಿ ಮೋದಿ ಅವರ ಸರ್ಕಾರ ಇದೆ, ರಾಜ್ಯದಲ್ಲಿ ಯಡಿಯೂರಪ್ಪ ಸರ್ಕಾರ ಇದೆ. ಎರಡೂ ಕಡೆ ನಮ್ಮ ಸರ್ಕಾರ ಹಿಂದೆ ಹಲವಾರು ಚುನಾವಣೆ ಹಾಕಿದ್ರು, ಜಡ್ಪಿ ತಾಲೂಕು ಪಂಚಾಯತಿ ಬೇರೆ ಚುನಾವಣೆ. ಆ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಒಂದು ಸರ್ಕಾರ, ರಾಜ್ಯದಲ್ಲಿ ಒಂದು ಸರ್ಕಾರ, ಎರಡೂ ಕಡೆ ಸರ್ಕಾರ ಇದ್ದಾಗೂ ಸಹಿತ ನಾವು ಚುನಾವಣೆ ಎದುರಿಸಿದ್ದೇವೆ. ಸಾಕಷ್ಟು ಜನ ನಮ್ಮವರು ಆರಿಸಿಕೊಂಡಿದ್ದಾರೆ. ಆದ್ರೆ ಇವತ್ತು ಲಕಿಲಿ ಎರಡೂ ಕಡೆ ನಮ್ಮ ಸರ್ಕಾರ ಇದೆ. ಇತ್ತೀಚೆಗೆ ನಡೆದಂತ ಕೆಲವೊಂದು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಸಹಿತ ನಮ್ಮವರು ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಸದಸ್ಯರು ಆರಿಸಿಕೊಂಡಿದ್ದಾರೆ. ಮಹಾನಗರ ಸಭೆಗಳಲ್ಲಿ ಬಿಜೆಪಿಯ ಮಹಾಪೌರರು, ಉಪಮಹಾಪೌರರು ಇದ್ದಾರೆ. ಈಗ ಈ ರೀತಿಯಾದಂತಹ ಒಂದು ಬಲಾಢ್ಯವಾದಂತಹ ಪಕ್ಷಗಳಂತ ಸಂದರ್ಭದಲ್ಲಿ ಆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಹಿತ ನಾವು ಶಕ್ತಿವಂತರಾಗಬೇಕಾಗಿದೆ. ಇದಕ್ಕೆ ಮೂಲ ಕಾರಣ ಹೆಚ್ಚಿನ ರೀತಿಯಾದಂಥ ಅನುದಾನ ಇವತ್ತು ಗ್ರಾಮ ಪಂಚಾಯತಿಗೆ ಹರಿದು ಬರ್ತಾ ಇದೆ. ಹಿಂದೆಲ್ಲ ಒಂದು ವ್ಯವಸ್ಥೆ ಇತ್ತು, ಬಹುಶಃ ನೀವು ನೋಡಿರ್ಬೋದು, ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಇದ್ದಾಗ ಅವರೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಏನಂದ್ರೆ ಕೇಂದ್ರದಲ್ಲಿ ಒಂದು 100 ರೂಪಾಯಿಯಿಂದ ನಾವು ಗ್ರಾಮ ಪಂಚಾಯತಿಗೆ ಕಳಿಸಿದ್ರೆ ಅದು ರಾಜ್ಯಕ್ಕೆ ಹೋಗಿ ಬೆಂಗಳೂರಿಂದ ಬೆಳಗಾವಿ ಬಂದು ಜಡ್ಪಿಗೆ, ತಾಲೂಕು ಪಂಚಾಯತಿಗೆ ಬಂದು ಗ್ರಾಮ ಪಂಚಾಯತಿ ಬರಬೇಕಾದ್ರೆ 15 ರೂಪಾಯಿ ಆಗಿತ್ತು. 15 ರೂಪಾಯಿ 100 ರೂಪಾಯಿ ಕಳಿಸಿದ್ದು 15 ರೂಪಾಯಿ ಆಗಿತ್ತು. ಅಂದ್ರೆ ಎಷ್ಟು ಸೋರಿಕೆ ಆಗಿತ್ತು ಅನ್ನುವಂಥದ್ದು ಅವತ್ತು ರಾಜೀವ್ ಗಾಂಧಿ ಅವರು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇದ್ದಾಗ ಏನು ಸೋರಿಕೆ ಆಗಿತ್ತು ಹೇಳಿರೋದು. ಅದಕ್ಕಾಗಿ ನರೇಂದ್ರ ಮೋದಿಯವರು ಈಗ ಆಲೋಚನೆ ಮಾಡಿದ್ದು ಜನಧನ್ ಅಕೌಂಟ್ ಮತ್ತು ನೇರವಾಗಿ ಅವರ ಅಕೌಂಟಿಗೆ ಹಣವನ್ನು ಜಮಾ ಮಾಡುವಂಥದ್ದು. ಇವತ್ತು ಯಾವುದೇ ಯೋಜನೆ, ಸನ್ಮಾನ ಯೋಜನೆ ಇರ್ಬೋದು ಅಥವಾ ಅನುದಾನ ಬರುವಂಥದ್ದು ಇರ್ಬೋದು, ಆನ್ಲೈನ್ ಮೇಲೆ RTGS ಮುಖಾಂತರ ನೇರವಾಗಿ ಇವತ್ತು ರೈತರ ಅಕೌಂಟಿಗೆ ಜಮಾ ಆಗ್ತಾ ಇದೆ. ಎಲ್ಲಿ ಸೋರಿಕೆ ಅನ್ನುವಂಥ ಪ್ರಶ್ನೆ ಇಲ್ಲ, ಮಿಡಲ್ ಮ್ಯಾನ್ ಅನ್ನುವಂಥ ಪ್ರಶ್ನೆ ಇಲ್ಲ, ನೇರವಾಗಿ ಇವತ್ತು ರೈತರ ಅಕೌಂಟಿಗೆ ಜಮಾ ಆಗ್ತಾ ಇದೆ. ಈ ರೀತಿ ಅವಕಾಶ ಇರುವಂತಹ ಸಂದರ್ಭದಲ್ಲಿ ಒಂದು ಮಾದರಿಯಾದಂತಹ ಸರ್ಕಾರ ಕೇಂದ್ರದಲ್ಲಿದೆ, ರಾಜ್ಯದಲ್ಲಿದೆ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗುತ್ತೆ. ನೋಡಿ, ಒಂದು ಮಾತನ್ನು ಹೇಳ್ತೀನಿ, ನಾವು ಗ್ರಾಮ ಪಂಚಾಯತಿ ಸದಸ್ಯರು ಒಳ್ಳೆ ರೀತಿ ಆಡಳಿತ ಕೊಟ್ಟರೆ ಒಂದು ಮಾದರಿಯಾದಂತಹ ಗ್ರಾಮ ಪಂಚಾಯತಿ ಮಾಡಲಿಕ್ಕೆ ಸಾಧ್ಯ. ನಾನು ನಿನ್ನೆ ಶಿವಗುಪ್ಪಿ ಆ ಗ್ರಾಮಕ್ಕೆ ಹೋಗಿದ್ದೆ ಸಮಾವೇಶದಲ್ಲಿ. ನಾನು ಹಿಂದೆ ಆರ್ಟಿಕಲ್ ಮಿನಿಸ್ಟರ್ ಇದ್ದಾಗೂ ಶಿವಗುಪ್ಪಿ ಹೋಗಿದ್ದೆ. ಅವರಿಗೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಆದರ್ಶ ಗ್ರಾಮ ಅಂತ ಹೇಳಿ ಅವ್ರಿಗೆ ಅವಾರ್ಡ್ ಬಂದದ್ದು, ಪ್ರಶಸ್ತಿ ಬಂದದ್ದು. ಅದು ಸ್ವಚ್ಛತೆ ಇರ್ಬೋದು, ಕುಡಿಯುವ ನೀರು ಯೋಜನೆ ಇರ್ಬೋದು, ನೆರೆಗೆ ಯೋಜನೆ ಇರ್ಬೋದು, ಬಹಳ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಲಿಕ್ಕೆ ಇವತ್ತು ಅವಾರ್ಡ್ ಬಂದಂತಹ ಒಂದು ಶಿವಗುಪ್ಪಿ ಒಂದು ಆದರ್ಶ ಗ್ರಾಮ ಪಂಚಾಯತಿ ಆಗಿದೆ. ಅದು ಎಲ್ಲರಿಗೂ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಆ ಅಧಿಕಾರಿಗಳಿಂದ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಮ್ಮ ಕಾರ್ಯಕರ್ತರು ಮುಂದೆ ಬರಬೇಕು. ಅಲ್ಲಿಯೂ ಆಡಳಿತ ನಂಬಿದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನವನ್ನು ಸರಿಯಾಗಿ ಬಳಕೆ ಮಾಡಲಿಕ್ಕೆ ಸಾಧ್ಯ. ಆ ಕೆಲಸವನ್ನು ತಿಳಿದು ಮಾಡಿ, ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲ ಹಂತದಲ್ಲಿ ಇವತ್ತು ಪಕ್ಷವನ್ನು ಬಲಪಡಿಸುವಂತ ಕೆಲಸವನ್ನು ಮಾಡ್ತಾ ಇದೆ. ನೋಡಿ,
ಇವತ್ತು ಹೈದರಾಬಾದ್ನಲ್ಲಿ ಚುನಾವಣೆ ನಡೀತಾ ಇದೆ. ಹೈದರಾಬಾದ್ ಮಹಾನಗರ ಸಭೆ, ಯಾವ ರೀತಿ ಬೆಳಗಾವಿ ಮಹಾನಗರ ಸಭೆ, ಬಿಬಿಪಿ ಮಹಾನಗರ ಸಭೆ ಯಾವ ರೀತಿ ಇದೆ, ಅದೇ ರೀತಿ ಇವತ್ತು ಹೈದರಾಬಾದ್ ಮಹಾನಗರ ಸಭೆ ಆ ಚುನಾವಣೆ ಕಾರ್ಯಕ್ರಮದ ಚುನಾವಣೆ ಎಷ್ಟು ಮಹತ್ವ ನಾವು ಕೊಟ್ಟಿದ್ದೇವೆ ಅಂತಂದ್ರೆ, ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಪ್ರವಾಸ ಮಾಡ್ತಾ ಇದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂತ JP ನಡ್ಡಾ ಅವರು ಸಹಿತ ಕ್ಯಾಂಪೇನ್ ಹೋದ್ರು. ನಮ್ಮ ಹಿಂದಿನ ಅಧ್ಯಕ್ಷರು ಮತ್ತು ನಮ್ಮ ನಾಯಕರಾದಂತ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಸಹಿತ ಅಲ್ಲಿ ಕ್ಯಾಂಪೇನ್ ಹೋಗಿದ್ದಾರೆ. ಅಂದ್ರೆ ಇವತ್ತು ಕಾರ್ಯಕರ್ತರ ಸಲುವಾಗಿ ಅವರ ನಾಯಕರು ಮಾಡೋ ಸಲುವಾಗಿ ಭಾರತೀಯ ಜನತಾ ಪಾರ್ಟಿ ಕಟಿಬದ್ಧವಾಗಿದೆ ಅನ್ನೋದಕ್ಕೆ ಹೈದರಾಬಾದ್ ಮುನ್ಸಿಪಲ್ ಎಲೆಕ್ಷನ್ ಒಂದು ಉದಾಹರಣೆ ಅಂತ ಮಾತನಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಚುನಾವಣೆ ಇವತ್ತೊಂದು ಸಿಸ್ಟಮೆಟಿಕ್ ಆಗಿ ನಾವು ಕೆಲಸ ಮಾಡಬೇಕಾಗಿದೆ. ಯಾವ ರೀತಿ ಇವತ್ತು ಈ ಚುನಾವಣೆ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರಿ, ಒಂದು ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಲಕ್ಷಾಂತರ ಕಾರ್ಯಕರ್ತರು ಇರುವಂತ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವಕಾಶ ಇಲ್ಲ. ನಾವು ಯಾವ ರೀತಿ ಚುನಾವಣೆ ಗೆಲ್ತಾ ಇದ್ದೇವೆ ಅಂದ್ರೆ ಬೂತ್ ಮಟ್ಟದಲ್ಲಿ ಟೀಮ್ ಅನ್ನು ಮಾಡಿ ಮತದಾರರ ಸಂಪರ್ಕ ಮಾಡಿ ಗೆಲ್ತಾ ಇದ್ದೇವೆ. ನಿಮಗೊಂದು ಉದಾಹರಣೆ ಕೊಡ್ತೀನಿ. ಇತ್ತೀಚೆಗೆ 2 ಬೈ ಎಲೆಕ್ಷನ್, 4 ವಿಧಾನ ಪರಿಷತ್ ಚುನಾವಣೆ ಆಯಿತು. ನಾನು ಪಶ್ಚಿಮ ಪದವೀಧರ ಕ್ಷೇತ್ರದಲ್ಲಿ ಚುನಾವಣೆ ಇನ್ಚಾರ್ಜ್ ಇದ್ದೆ. ಸಂತನೂರು ನಾವು ಅಭ್ಯರ್ಥಿ, ಹಿಂದಿನ ಸಲ ಆರಿಸಿ ಬಂದಿದ್ರು, ಮತ್ತೊಂದು ಸಲ ಕಾಂಟೆಸ್ಟ್ ಮಾಡಿದ್ರು. ಅಲ್ಲಿ ನಾನು ಹೇಳ್ತೀನಿ, ಗಜನಾಯಕರು ಅಂತ ಹೇಳಿ ನಮ್ಮ ಪಾರ್ಟಿಯವರು ಸಂಘಟನೆ ಮಾಡಿದ್ರು. 20 ವೋಟರ್ಸ್ಗೆ ಒಬ್ಬ ಕಾರ್ಯಕರ್ತ, 20 ವೋಟರ್ಸ್ಗೆ ಒಬ್ಬ ಕಾರ್ಯಕರ್ತ. ಅವರು ಮನೆ ಮನೆಗೆ ಅಡ್ಡಾಡಿದ್ರು. ಬರೀ ಆ ಜವಾಬ್ದಾರಿ, ಆ ಕಾರ್ಯಕರ್ತ ಜವಾಬ್ದಾರಿ 20 ಮತದಾರರ ಮೇಲೆ ಮಾತ್ರ ಕಾನ್ಸಂಟ್ರೇಷನ್, ಬೇರೆ ಯಾವ ಮತದಾರರು ಭೇಟಿಯಾಗೋದಿಲ್ಲ. ಅದನ್ನ ಪ್ರಾಮಾಣಿಕವಾಗಿ ಅವರು ಮಾಡಿದ್ರು ನಮ್ಮ ಕಾರ್ಯಕರ್ತರು ಇಡೀ ಪಶ್ಚಿಮ ಪದವೀಧರ ಕ್ಷೇತ್ರದಲ್ಲಿ. ಅದು ಮಾಡಿದ್ರಿಂದ ಇಲ್ಲಿವರೆಗೆ ಅದು ಬಹುಶಃ ಹೆಂಗೆ ಎಲ್ಲರೂ ಮನೆಗೆ ಹುಟ್ಟಿದ್ರು ಇಲ್ಲ, ಅವ್ರು ಭೇಟಿಯಾಗಿದ್ರು, ನಿಮ್ಗೇನು ಗುರುತು ಆಗ್ತದೆ. ನಾವು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಅವರಿಗೆ, ಏನಂದ್ರೆ 20 ಮತದಾರರಿಗೆ ಭೇಟಿಯಾಗಿಲ್ಲ, ಅಲ್ಲಿ ಅವ್ರಿಗೆ ಪರ್ಸನಲ್ ಭೇಟಿಯಾಗಿ ಅವರು ಉಭಯ ಕುಶಲೋತ್ತರಿಗೆ ಮಾತಾಡಿ ಅವ್ರಿಗೆ ಮತ ಹಾಕುವಂತ ಕೇಳ್ಕೊಂಡು ಅವರು ಮೊಬೈಲ್ ನಂಬರ್ ತಗೊಂಡ್ಬರೀತೀವಿ. ಮೊಬೈಲ್ ನಂಬರ್ ಕಲೆಕ್ಟ್ ಮಾಡಿದ್ರು. ಸುಮಾರು 80% ಮತದಾರ ಭೇಟಿಯಾಗಿ ಮೊಬೈಲ್ ನಂಬರ್ ಕಲೆಕ್ಟ್ ಮಾಡ್ಕೊಂಡಿದ್ರು. ನಮ್ಮ ಕೆಲವು ಪ್ರಮುಖರು ಹಾಗೆ ಅವ್ರನ್ನ ಟೆಸ್ಟ್ ಮಾಡೋದು ಅಂತ ಹೇಳಿ ಕೆಲವೊಂದು ನೂರಾರು ಜನರಿಗೆ ಫೋನ್ ಮಾಡಿದ್ರು. ಸರ್ಪ್ರೈಸ್ ಆಗಿ ಕಲ್ಲಾಪುರ ನಂಬರು, ಬಸಪ್ಪನ ನಂಬರು, ಹೊಸಮನಿ ನಂಬರು, ಪಾಟೀಲ್ ನಂಬರು ನೋಡಿ ಮಾತಾಡಿದ್ರೆ ಅದೇ ವೋಟರ್ಸ್. ಆವಾಗ ಅನಿಸ್ತು ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬರ ಮನೆ ಮನೆಗೆ ಹೋಗಿ ಕ್ಯಾಂಪೇನ್ ಮಾಡಿದ್ದಾರೆ. ಇದರ ರಿಸಲ್ಟ್ ಏನಾಯಿತು ಅಂದ್ರೆ 70% ಮೋರ್ ದನ್ 70% ವೋಟಿಂಗ್ ಆಯಿತು. 70% ಮೇಲೆ ವೋಟಿಂಗ್ ಆಯಿತು. ನಾವು ಪ್ರಥಮ ಹಂತದಲ್ಲಿ, ಪ್ರಥಮ ಪ್ರಾಸೆಸ್ನಲ್ಲಿ 12,000 ಮತಗಳ ಆದ್ದರಿಂದ ನಮ್ಮ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದೆ. ಇದು ಸಂಘಟಿತವಾದಂತಹ ಪ್ರಯತ್ನ. ಇದು ಬೇರೆ ಕಡೆಯಿಂದ ಆಯಿತು. ಗುಲ್ಬರ್ಗ ಕಡೆ ಒಂದು ಪದವೀಧರ ಶಿಕ್ಷಣ ಕ್ಷೇತ್ರ, ಆಮೇಲೆ ನಮ್ಮ ಇದರಲ್ಲಿ ತುಮಕೂರು ಕಡೆ ಒಂದು ಶಿಕ್ಷಣ ಕ್ಷೇತ್ರ, ಮತ್ತು ಅಲ್ಲಿ ಪದವೀಧರ ಕ್ಷೇತ್ರ, ಮತ್ತು ಬೆಂಗಳೂರಲ್ಲಿ ಪುಟ್ಟಣ್ಣವರು ಆರಿಸಿದ್ರು. ಈ ರೀತಿ ಎಲ್ಲ ಕಡೆ ಒಂದು ವ್ಯವಸ್ಥಿತ ರೀತಿಯಿಂದ ಆಗಿದ್ರಿಂದ ಬಹಳ ದೊಡ್ಡ ಪ್ರಮಾಣದ ಗೆಲುವು. ಹೀಗಾಗಿ ಮೊನ್ನೆ ನಡೆದ ಬೈ ಎಲೆಕ್ಷನ್ ಶಿರಾ ಮತ್ತು RR ನಗರ 2 ಕಡೆ ಜಯಬೇಕು. 4 ವಿಧಾನ ಪರಿಷತ್ ನಮ್ದು ಒಂದೇ ಒಂದು ಸೀಟ್ ಇತ್ತು ಸಂಕನೂರದ್ದು, ಉಳಿದ ಕಡೆ 3 ಕಡೆ ನಮ್ಮವರು ಇರಲಿಲ್ಲ. ಅಲ್ಲಿ 3 ಗೆದ್ವಿ. ಒಟ್ಟು 4ಕ್ಕೆ 4 ಸೀಟು, 2ಕ್ಕೆ 2 ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ. ಇದಕ್ಕೆ ಕಾರಣ ಕಾರ್ಯಕರ್ತರ ಒಂದು ಶಕ್ತಿ ಕಾರಣ ಅಂತ ಮಾತನಾಡ್ತಾರೆ. ಕಾರ್ಯಕರ್ತರ ಶಕ್ತಿ. ಹಿಂದೆ 15 ಬೈ ಎಲೆಕ್ಷನ್ ಆದವು ನಿಮ್ಮ ಜಿಲ್ಲೆಯಲ್ಲಿ, ಕಾಗವಾಡ ಮತ್ತು ಅಥಣಿ. ಅವ್ರು 15ರಲ್ಲಿ 12 ಕ್ಷೇತ್ರದಲ್ಲಿ ಬಿಜೆಪಿ ಜೈಬೇರಿ. ಈ ರೀತಿ ಎಲ್ಲ ಕಡೆ ಒಂದು ಭಾರತೀಯ ಜನತಾ ಪಾರ್ಟಿ ಜೈಬೇರಿ ಅಂತ ಭಾವಿಸ್ತಾ ಇದೆ. ಅದು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಮೊನ್ನೆ ನಡೆದಂತ ಬಿಹಾರ್ ಚುನಾವಣೆ ಇರ್ಬೋದು, ಮಧ್ಯಪ್ರದೇಶದ ಬೈ ಎಲೆಕ್ಷನ್ ಇರ್ಬೋದು, ಗುಜರಾತ್ ಬೈ ಎಲೆಕ್ಷನ್ ಇರ್ಬೋದು, ರಾಜಸ್ಥಾನ ಇರ್ಬೋದು, ಎಲ್ಲಿವರೆಗೆ ತೆಲಂಗಾಣದಲ್ಲಿ ನಾವು ಗೆಲುವು ಸಾಧಿಸಿದ್ವಿ. ತೆಲಂಗಾಣ ನಮ್ಮ ಅಡ್ರೆಸ್ ಇರಲಿಲ್ಲ, ತೆಲಂಗಾಣದಲ್ಲಿ ಗೆಲ್ಲಿಸಿದ್ವಿ. ಈ ರೀತಿ ಎಲ್ಲ ಕಡೆ ಜೈಬೇರಿ. ಇದಕ್ಕೆ ಮೂಲ ಕಾರಣ ಕಾರ್ಯಕರ್ತರ ಪಾರ್ಟಿ ಇದೆ, ಲಕ್ಷಾಂತರ ಜನ ಕಾರ್ಯಕರ್ತರ ದುಡಿಮೆ ಇದೆ, ಪರಿಶ್ರಮ ಇದೆ. ಅದೇ ಮೂಲ ಕಾರಣ ಅಂತ ಮಾತನಾಡ್ತಾರೆ. ಅದಕ್ಕಾಗಿ ಇವತ್ತು ಕರ್ನಾಟಕದಲ್ಲಿ ಇನ್ನೂ ಬಲವಾಗಿ ಪಾರ್ಟಿಯನ್ನು ಬೆಳೆಸಬೇಕಾಗಿದೆ. ಒಂದು ಪಕ್ಷ ಭಾರತೀಯ ಜನತಾ ಪಾರ್ಟಿ ಒಂದು ತತ್ವದ ಮೇಲೆ ನಿಂತ ಪಾರ್ಟಿ, ಒಂದು ಸಂಘಟನೆ ಮೇಲೆ ನಿಂತ ಪಾರ್ಟಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಇವತ್ತು ನಮಗೆ ಮಾರ್ಗದರ್ಶನ ಮಾಡುವಂತಹ ಸಂಘ.
ಅವರ ನೇತೃತ್ವದಲ್ಲಿ ಅವರು ಭಾರತ ದೇಶದಲ್ಲಿ ಇವತ್ತು ಪಾರ್ಟಿಯನ್ನು ಕಟ್ಟಿ ಬೆಳೆಸ್ತಾ ಇದ್ದಾರೆ. ಯಾವುದೇ ಒಂದು ವ್ಯಕ್ತಿ ಕುಟುಂಬದ ಮೇಲೆ ಆಧಾರವಾದಂತಹ ಪಾರ್ಟಿ ಇದಲ್ಲ. ಕಾಂಗ್ರೆಸ್ ಹಿಂದೆ ನೆಹರು ಆದ್ಮೇಲೆ ಇಂದಿರಾ ಗಾಂಧಿ ಆದ್ಮೇಲೆ ರಾಜೀವ್ ಗಾಂಧಿ, ಆಮೇಲೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಈಗ ಪಪ್ಪು ಸಣ್ಣ ಹುಡುಗರು ಪ್ರಿಯಾಂಕಾ ಗಾಂಧಿ ಮಕ್ಕಳು, ಈ ರೀತಿ ಕುಟುಂಬ ಮತ್ತು ಅಧ್ಯಕ್ಷರು ಯಾರು? ನೆಹರು ಅವರು ಇರಬೇಕು, ಇಂದಿರಾ ಗಾಂಧಿ ಇರಬೇಕು, ರಾಜೀವ್ ಗಾಂಧಿ ಇರಬೇಕು, ರಾಹುಲ್ ಗಾಂಧಿ ಇರಬೇಕು, ಸೋನಿಯಾ ಗಾಂಧಿ ಇರಬೇಕು. ಮೂರೈದವರು ಒಬ್ಬರಿಗೂ ನಡೆದು ಬಂದು ಲಘು ಕಿತ್ತಾಕಿಬಿಟ್ರೆ ಅವರು ಅಧ್ಯಕ್ಷರು. ಆದ್ರೆ ಭಾರತೀಯ ಜನತಾ ಪಾರ್ಟಿ ಇದು ಸಾಮೂಹಿಕ ನಾಯಕತ್ವದ ಒಂದು ತತ್ವದ ಮೇಲೆ ಆಧಾರವಾದಂತ ಕಾರ್ಯಕರ್ತರ ಆಧಾರದ ಮೇಲೆ ಇರುವಂತಹ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ. ಹಿಂದೆ ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರು ಸ್ಥಾಪನೆ ಮಾಡಿದರು. ದೀನ್ ದಯಾಳ್ ಉಪಾಧ್ಯಾಯರು ಅಧ್ಯಕ್ಷರು, ಲಾಲ್ ಕೃಷ್ಣ ಅಡ್ವಾಣಿ ಅಧ್ಯಕ್ಷರು, ಅಟಲ್ ಬಿಹಾರಿ ವಾಜಪೇಯಿ ಅಧ್ಯಕ್ಷರಿದ್ದರು. ನಂತರ ನಮ್ಮ ಮುರಳೀಧರ ಜೋಶಿ ಅವರ ಅಧ್ಯಕ್ಷರು, ನಂತರ ನಿತಿನ್ ಗಡ್ಕರಿ ಅವರ ಅಧ್ಯಕ್ಷರು, ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷರಾದರು. ಅಂದ್ರೆ ಅವರು ಸಟ್ಟ ಇದೆ. JP ನಡ್ಡಾ ಅವರು, ಅಮಿತ್ ಶಾ ಅವರು, ಅಂದ್ರೆ ಪ್ರತಿ ಹಂತದಲ್ಲಿ 3 ವರ್ಷಕ್ಕೊಮ್ಮೆ ಚುನಾವಣೆ ಇರ್ತದೆ. ಬೇರೆ ಬೇರೆ ವ್ಯಕ್ತಿಗಳು ಸಣ್ಣ ಹಂತದಲ್ಲಿ ಕೆಲಸವನ್ನು ಮಾಡಿದಂಥವರು ರಾಷ್ಟ್ರೀಯ ಅಧ್ಯಕ್ಷರು, ವೆಂಕಯ್ಯನಾಯ್ಡು ರಾಷ್ಟ್ರೀಯ ಅಧ್ಯಕ್ಷರು ಆಗಿದ್ರು. ಈ ರೀತಿ ನೆಹರು ಒಂದೇ ಕುಟುಂಬದ ಮೇಲೆ ಡಿಪೆಂಡ್ ಆದಂತಹ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಇದು ಭಾರತೀಯ ಜನತಾ ಪಾರ್ಟಿಯ ವೈಶಿಷ್ಟ್ಯ. ಡಿಫರೆಂಟ್ ಫ್ರಮ್ ಅದರ್ ಪಾರ್ಟಿ ಅನ್ನೋದು ಇದೇ ಕಾರಣ. ಆದ್ರೆ ಕಾಂಗ್ರೆಸ್ ಹಣೆ ಒಂದು ಕುಟುಂಬ ಮೇಲೆ ಜೋತ್ ಬಿದ್ದದಾರ. ಹೀಗಾಗಿ ಪಾರ್ಟಿ ಹಳ್ಳಕ್ಕೆ ಬಿಡಾಕತ್ತೆ. ಈಗ ಅವ್ರ ಪಾರ್ಟಿ ಲೀಡರ್ಸ್ ಟೀಕಾ ಮಾಡಿ ಚಂದ ಮಾಡಿದಾರ. ಹೊಸ ನಾಯಕರು ಬೇಕು, ಯುವಕರು ಬೇಕು, ಈ ತೆಗೀರಿ ನೆಹರು ಫ್ಯಾಮಿಲಿ ತೆಗೀರಿ ಅಂತ ಹೇಳಿ ಕಾಂಗ್ರೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಕಪಿಲ್ ಸಿಬಲ್ ಮತ್ತೊಂದು ಕೆಲವರು. ಆದ್ರೂ ಅವರಿಗೆ ಯಾವುದೇ ಒಂದು ಆತ್ಮಾವಲೋಕನ ಆಗಿಲ್ಲ. ಇತ್ತೀಚೆಗೆ ಬಹುಶಃ ನೀವು ನೋಡಿದ್ರಿ, ಆತ್ಮಾವಲೋಕನ ಅಂತ ಮಾಡಿಲ್ಲ. ಆತ್ಮಾವಲೋಕನ ಈ ಇಲೆಕ್ಷನ್ ಎಲ್ಲ ಸೋತ ಮೇಲೆ ಶಿರಾ, ಯಾಕಂದ್ರೆ ಶಿರಾ ಕೈಗೆ ಹಾಕೋದು, ಶಿರಾ ಸಿಗ್ಲಿಲ್ಲ ಅವ್ರಿಗೆ, RR ನಗರ ಸಿಗ್ಲಿಲ್ಲ. ಹೀಗಾಗಿ ಒಂದು ಆತ್ಮಾವಲೋಕನ ಅಂತ ಮಾಡಿದ್ರು. ಅಲ್ಲಿ ಒಬ್ರು ರಾಜ್ಯಸಭಾ ಸದಸ್ಯರು ಹೇಳ್ತಾರೆ, ನೋಡ್ರಿ ಬಿಜೆಪಿ ಒಳಗೆ ಯಾವ ರೀತಿ ಅವ್ರ ಮನೆಗೆ ಹೋಗಿ ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ನಮ್ಮಲ್ಲಿ ಇರ್ತಾ ಇಲ್ಲ, ಬರೇ ಸೂರು ಬೂಟ್ ಹಾಕೊಂಡು ಜುಬ್ಬ ಹಾಕೊಂಡು ಗರಿಗರಿ ಆದ ಇಸ್ತ್ರಿ ಮಾಡೋದು ಹಾಕೊಂಡು ಇಲೆಕ್ಷನ್ ಮುಗಿದಂತು. ನಮ್ಮಲ್ಲಿ ಏನೂ ಆಗ್ತಾ ಇಲ್ಲ, ಮನೆಗೆ ಹೋಗೋರು ಯಾರೂ ಇಲ್ಲ, ಕಾರ್ಯಕರ್ತರು ಯಾರೂ ಇಲ್ಲ ನಮ್ಮ ಪಾರ್ಟಿ ಒಳಗೆ. ಹಿಂಗಾಗಿ ಇನ್ನೂ ಸರ್ವನಾಶ ಆಗ್ತೀವಿ ಅಂತ ಹೇಳಿ ಅದಕ್ಕೆ ಬಿಜೆಪಿ ಅವರು ನೋಡಿ ಕಲೀರಿ ಅಂತ ಹೇಳಿ ಅಲ್ಲಿಯವರು ಹೇಳ್ತಾರೆ. ಅಲ್ಲಿ ಕಾರ್ಯಕರ್ತರು ನೋಡಿ ಕಲೀರಿ ಅಂತ ಹೇಳಿ ಆತ್ಮಾವಲೋಕನ ಮಾಡ್ತಾರೆ. ಇದು ಕಾಂಗ್ರೆಸ್ ಪರಿಸ್ಥಿತಿ ನೋಡಿ. ಇನ್ನೂ ಬರುವಂತ ದಿವಸಗಳಲ್ಲಿ ಇನ್ನೂ ಬಹಳ ವರ್ಷ ಆಗ್ತದೆ, ಪೂರ್ತಿ ಅವಸಾನ ಆಗ್ತದೆ. ಅದಕ್ಕಾಗಿ ಬರುವಂತ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಳ್ಳೆ ರೀತಿಯಾದ ಭವಿಷ್ಯ, ಆ ಭವಿಷ್ಯವನ್ನು ರೂಪಣೆ ಮಾಡುವಂತ ಕೆಲಸದಲ್ಲಿ ನೀವೆಲ್ಲ ತೊಡಗಿಸಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಿದ್ರೆ, ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿಯೂ ಸಹಿತ ಬೆಳಗಾವಿಯಲ್ಲಿ ನಾನು ಹಿಂದೆ 2004ರಲ್ಲಿ 4-5 ವರ್ಷ ಏನು ಲೀಡರ್ ಆಫ್ ಅಪೋಸಿಷನ್ ಆಗಿದ್ವಿ. ಅವಾಗ ಅನಂತಕುಮಾರ್ ಯಡಿಯೂರಪ್ಪ ಹೇಳಿದರು, ಜಗದೀಶ್ ಅಂದ್ರೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಸ ಮಾಡಿ ಕೆಳ ಹಂತದಲ್ಲಿ ಸಂಘಟನೆ ಮಾಡಬೇಕಂದಾಗ ಬಹುಶಃ ನಿಮಗೆ ಇದ್ದವ್ರಿಗೆ ನೆನಪಿರಬೇಕು ಕಾರ್ಯಕರ್ತರಿಗೆ. ಅವತ್ತು ಇಲ್ಲಿಯ ಕಾರ್ಯಕರ್ತರು ಸುರೇಶ್ ಅಂಗಡಿ ಅವರು, ಹಿರಣ್ಣ ಕನ್ನಡಿ, ಇದು ಕೆಲವರು ಇದ್ರು. ಅವರೆಲ್ಲ ಕರ್ಕೊಂಡು ಅವಾಗ 2000 ಇಸ್ವಿಯಲ್ಲಿ ನಾನು MP ಎಲೆಕ್ಷನ್ ಬರಲಿ, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರಲಿ, ಅದು ಸವದತ್ತಿ ಇರ್ಬೋದು, ಚಿಕ್ಕೋಡಿ ಇರ್ಬೋದು, ಶಿರಗುಪ್ಪಿ ಇರ್ಬೋದು, ಬೆಳಗಾವಿ ಗ್ರಾಮಾಂತರ ಇರ್ಬೋದು, ಎಲ್ಲ ಕಡೆ ಪ್ರವಾಸ ಮಾಡಿದ್ದು ನಿಮಗೆ ಗೊತ್ತಿರ್ಬೋದು. ಎಲ್ಲ ಕಡೆ ಪ್ರವಾಸ ಮಾಡಿದ್ದು. ಆ ರೀತಿ ಕೆಳ ಹಂತದ ಚುನಾವಣೆಯಲ್ಲಿ ನಾವು ಪಕ್ಷವನ್ನು ಸಂಘಟನೆ ಮಾಡಿದ್ರೆ ಇವತ್ತು ಬೆಳಗಾವಿಯಲ್ಲಿ ಸಹಿತ ಒಳ್ಳೆಯ ರೀತಿಯ ಪಕ್ಷ ಬೆಳವಣಿಗೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷವನ್ನು ಇನ್ನೂ ದೊಡ್ಡ ಹಂತದಲ್ಲಿ ಮುನ್ನಡೆಸಬೇಕಾಗಿದೆ. ಪ್ರತಿ ಹಂತದಲ್ಲಿ ಈ ಬಾರಿ ನೋಡಿ DCC ಬ್ಯಾಂಕ್ ಚುನಾವಣೆ ನಮ್ಮೆಲ್ಲ ನಾಯಕರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರಿಂದ ಇವತ್ತು DCC ಅಧ್ಯಕ್ಷರು, ಉಪಾಧ್ಯಕ್ಷರು ಒಗ್ಗಟ್ಟಿನಿಂದ ನಮ್ಮವರು ಆದರು ಅನ್ನುವಂಥ ಮಾತನ್ನ ಇವತ್ತು ನಾನು ಹೇಳ್ತೇನೆ. ಇದು ಪ್ರತಿ ಹಂತದಲ್ಲಿ ಈಗ ಗ್ರಾಮ ಪಂಚಾಯತಿ ಚುನಾವಣೆ ನಾಳೆ ಎಲೆಕ್ಷನ್ ರಿಸಲ್ಟ್ ಬಂದ್ರೆ 195 ಜನ ಯಾರು ಗ್ರಾಮ ಪಂಚಾಯತ್ ಸದಸ್ಯರು ಅಂದ್ರೆ ಬಿಜೆಪಿ ಹೇಳ್ಬೋದು ನಾವು. ಆ ರೀತಿ ಕೆಲಸವನ್ನು ಮಾಡಿ ಇವತ್ತು ಇಲ್ಲಿ ಸುರೇಶ್ ಅಂಗಡಿ ಅವರು ಲೋಕಸಭಾ ಸದಸ್ಯರಿದ್ರು 4 ಬಾರಿ. ಈ ಭಾಗದ ಒಂದು ನಾನು ಹೇಳ್ತೀನಿ, ಬೆಳಗಾವಿ ಜಿಲ್ಲೆ ಎಲ್ಲ ದೃಷ್ಟಿಯಿಂದ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಪೊಟೆನ್ಷಿಯಲ್ ಇರುವಂತಹ ಜಿಲ್ಲೆ. ಆ ರೈಲ್ವೆ ಇಲಾಖೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ಮಾಡಿದ ಮೇಲೆ ಇವತ್ತು ಈ ಭಾಗದ ಒಂದು ಅಭಿವೃದ್ಧಿ ಒತ್ತು ಕೊಡುವಂಥದ್ದು. ಇವತ್ತು ನೋಡಿ ಬೆಳಗಾವಿ
ಕಿತ್ತೂರು ಧಾರವಾಡ ರೈಲ್ವೆ ಲೈನ್ ಬಹಳ ವರ್ಷದ ಬೇಡಿಕೆ ಇತ್ತು. ಅದರ ಮಂಜೂರು ಮಾಡಿಸೋದ ಕೆಲಸ ಸುರೇಶ್ ಅಂಗಡಿ ಮಾಡಿ ಬಹಳ ವರ್ಷದ ನೆರವೇರಿದೆ. ಅದಾಗಿ ಆ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗುವಂತಹ ಚಾನ್ಸ್ ಇದೆ. ಮತ್ತು ಇವತ್ತು ರಮೇಶ್ ಜಾರಕಿಹೊಳಿ ನೀರಾವರಿ ಮಂತ್ರಿ ಆಗಿದ್ದಾರೆ. ಬಹಳ ಜನ ಅಂದ್ರು ಅವ್ರ ಮಂತ್ರಿ ಆದಾಗ, ಅದು ನೀರಾವರಿ ಮಂತ್ರಿ ಆದಾಗ ಇಷ್ಟು ದೊಡ್ಡ ಇಲಾಖೆ ಇದೆ, ಅವ್ರ ಹೆಂಗ್ ನಿಭಾಯಿಸ್ತಾರೆ ಅಂತ ಹೇಳಿದ್ರು. ಬಹಳ ಚಾಕಚಕ್ಯದಿಂದ ಆ ಜಲಸಂಪನ್ಮೂಲ ಇಲಾಖೆಯನ್ನು ನಿರ್ವಹಿಸುವಂತ ಕೆಲಸವನ್ನು ಇವತ್ತು ರಮೇಶ್ ಜಾರಕಿಹೊಳಿ ಮಾಡ್ತಾರೆ. ನೋಡ್ರಿ ಹೆಂಗೆ ಇರಬೇಕು ಅಂತಂದ್ರೆ, ನಾನು ಹೇಳಿದ ಆ ಮಾದಾಯಿ ಕೆಲಸ ನೋಡ್ರಿ ಬಹಳ ವರ್ಷದ ಹಾಗೆ ಪೆಂಡಿಂಗ್ ಉಳಿತದ್ದು. ಇವತ್ತು ಆಗತ್ತು ಇಲ್ಲೋ ಏನೋ ಅಲ್ಲಿ ರೈತರು ಹೋರಾಟ ಮಾಡೋದು, ಮತ್ತೊಂದು ಮಾಧ್ಯಮದಲ್ಲಿ ಲೇಖನಗಳು ಹೋಗುವಂತಹದ್ದು, ಮೋದಿ ಅವರು ಇಂಟರ್ವೆನ್ಷನ್ ಆಗಬೇಕು, ಹಾಗೆ ಈಗ ಅಂತ ಹೇಳಿ ನಡೆದಾಯ್ತು ಗುಲ್ಬರ್ಗಿ. ಆದ್ರೆ ಯಾವಾಗ ರಮೇಶ್ ಜಾರಕಿಹೊಳಿ ನೀರಾವರಿ ಮಂತ್ರಿ ಆದರೂ ಅವಾರ್ಡ್ ಆಯ್ತು. ಆದಾಯ ವಿಚಾರವಾಗಿ ಬಿಜೆಪಿ ಪರವಾಗಿ ನಮ್ಮ ಜನರ ಪರವಾಗಿ ಅವಾರ್ಡ್ ಆಯ್ತು, ಕರ್ನಾಟಕ ಪರವಾಗಿ ಅವಾರ್ಡ್ ಆಯ್ತು. ಎಲ್ಲಿ ಒಂದು ಹನಿ ನೀರು ಕೊಡುವುದಿಲ್ಲ ಅಂತ ಹೇಳ್ತಿದ್ರು, ಆದ್ರೆ ಇವತ್ತು ಆ ಅವಾರ್ಡ್ ಪ್ರಕಾರ ಸುಮಾರು 14 TMCಯಷ್ಟು ನೀರು ಇವತ್ತು ಆದಾಯವನ್ನು ಡೈವರ್ಟ್ ಮಾಡಲಿಕ್ಕೆ ಒಂದು ಅವಾರ್ಡ್ ಆಗಿದ್ದು. ಅದು ರಮೇಶ್ ಜಾರಕಿಹೊಳಿ ಇದಾದ್ಮೇಲೆ ಮಿನಿಸ್ಟರ್ ಆದ್ಮೇಲೆ ಆಯ್ತು. ಆಮೇಲೆ ನೋಟಿಫಿಕೇಶನ್ ಆಗ್ತದೋ ಇಲ್ಲೋ, ನೋಟಿಫಿಕೇಶನ್ ಆಗ್ತದೋ ಇಲ್ಲೋ, ಎಲ್ಲರೂ ಆರ್ಟಿಕಲ್ ಬಂದಿದ್ದ ಹೋರಾಟ ಚಾಲೂನೆ. ಆದ್ರೆ ಎಲ್ಲರ ಪ್ರಯತ್ನದಿಂದ ಅವರು ಇದ್ದಾಗಲೇ ಇವತ್ತು ನೋಟಿಫಿಕೇಶನ್, ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಆಯ್ತು. ಇವತ್ತು ಯಡಿಯೂರಪ್ಪನವರು ಬಜೆಟ್ ನಲ್ಲಿ 500 ಕೋಟಿ ರೂಪಾಯಿ ಕಳ್ಸಾ ನೋಡ್ರಿ. ಈ ಯೋಜನೆಗೆ ಇವತ್ತು 500 ಕೋಟಿ ರೂಪಾಯಿ ಹಣನೂ ಇಟ್ಟರು. ಇನ್ನ ತಾಂತ್ರಿಕ ಕೆಲವೊಂದು ಕಾರಣಗಳಿದ್ದಾವೆ. ಅರಣ್ಯ ಇಲಾಖೆ ಪರ್ಮಿಷನ್ ತಗೊಳ್ಳೋದು, ಪರಿಸರ ಇಲಾಖೆದು ಇವೆಲ್ಲ ಪ್ರೊಸೆಸ್ ನಾವು DPR ರೆಡಿ ಇದೆ. ಹೀಗಾಗಿ ಇವತ್ತು ಸುಮ್ಮನೆ ಗೋವಾ ಇದೆಲ್ಲ ಮುಗಿದ್ರೆ ಕಾನೂನು ಹೋರಾಟ ಎಲ್ಲ ಮುಗಿದೋಗಿದೆ, ಇನ್ನೇನು ಉಳಿದಿಲ್ಲ. ಅಂತಿಮವಾಗಿ ಒಂದು ತೀರ್ಪು ನಾವು ತೀರ್ಮಾನ ತೆಗೆದುಕೊಂಡು ಕೆಲಸ ಚಾಲೂ ಮಾಡಬೇಕು. ಇನ್ನೂ ಕೆಲಸ ಚಾಲೂ ಮಾಡಿಲ್ಲ ನಾವು. ಅದು ಸುಮ್ಮನೆ ಗೋವಾದ ಮುಖ್ಯಮಂತ್ರಿಗಳು ವಿನಾಕಾರಣ ಅಬಾಧನೆ ಮಾಡೋದು, ಎಲ್ಲ ಕೆಲಸ ಚಾಲೂ ಮಾಡೋದು ಹಾಗೆ ಹೀಗಂತೆ. ನಮ್ಗೆ ಅವಾರ್ಡ್ ಆಗಿದ್ವಿ, ನಮ್ಗೆ ಹಕ್ಕು ಸಿಕ್ಕಿದೆ. ಈಗ ಅದು ಕಾರ್ಯಕರ್ತ ಮಾಡುವಂಥ ಕೆಲಸವನ್ನು ಇವತ್ತಿನ ನಾಳೆ ಮಾಡಲೇಬೇಕಾಗ್ತದೆ ಕಾನೂನು ಪ್ರಕಾರ. ಅದಕ್ಕಾಗಿ ಅದಕ್ಕೆ ಅರ್ಥನೆ ಮಾಡಬೇಡಿ ಅನ್ನೋದನ್ನು ನಾವು ಇವತ್ತು ಗೋವಾ ಮುಖ್ಯಮಂತ್ರಿ ಹೇಳ್ತೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ರಮೇಶ್ ಜಾರಕಿಹೊಳಿ ಕೇವಲ ಇಲ್ಲಿ ಅಷ್ಟೇ ಅಲ್ಲ, ನಾನು ನೋಡಿದ್ದೇನೆ, ಅಬ್ಸರ್ವ್ ಮಾಡಿದ್ದೇನೆ, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಒಂದು ರೋಡ್ ಹಾಕಿಕೊಡ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ಕಾಮಗಾರಿಗಳು ಎಲ್ಲ ಕಡೆ ಹೋಗ್ಬಿಟ್ಟಿದ್ದಾರೆ. ಹೀಗಾಗಿ ಒಬ್ಬ ಜಲಸಂಪನ್ಮೂಲ ಸಚಿವರಾಗಿ ಯಾವ ರೀತಿ ಕೆಲಸ ಮಾಡಬೇಕು, ಆ ಕೆಲಸವನ್ನು ಮಾಡುವಂಥ ಕೆಲಸವನ್ನ ಇವತ್ತು ರಮೇಶ್ ಜಾರಕಿಹೊಳಿ ಮಾಡ್ತಾರೆ. ಕಾಂಗ್ರೆಸ್ ಪಾರ್ಟಿ ಅವರು ಉಪಯೋಗಗಳಿಲ್ಲ, ನಾವು ಉಪಯೋಗ. ಹೀಗಾಗಿ ಈಗ ಬಹಳ ಮಂದಿ ಹಾಗಾಗಿ ಕಾಂಗ್ರೆಸ್ದಾಗ ಯಾರು ಉಪಯೋಗಗಳಿಲ್ಲ, ಅವರು ಕಾಂಗ್ರೆಸ್ ಅವರು ಅಂಥವ್ರು ಬಿಟ್ಕೊಟ್ರು, ಅವರಿಂದ ನಾವು ಕೆಲಸ ಮಾಡ್ತಾ. ಆ ರೀತಿ ಒಂದು ರಮೇಶ್ ಜಾರಕಿಹೊಳಿ ಕೆಲಸ ಮಾಡ್ತಾರೆ. ಮತ್ತು ಇನ್ನೊಂದು ಈಗ ನಾನು ಹೇಳಬೇಕು, ಇಲ್ಲಿ ಮಹಿಳೆಯರು ಅದರ ಹೇಳಿದ್ರು, ಮಹಿಳೆಯರು ಬಹಳ ಜನ ಕಡಿಮೆ ಬಂದಾರ. ನಮ್ಮ ಜಿಲ್ಲಾಧ್ಯಕ್ಷರು ಗಮನಿಸಬೇಕು. ಯಾಕಂದ್ರೆ ಈಗ ಗ್ರಾಮ ಪಂಚಾಯತಿ ಸದಸ್ಯ 50% ಮಹಿಳೆಯರಿಗೆ ಮೀಸಲಾತಿ. ಆ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚು ಮಹಿಳೆಯರಿಗೆ ಇಲ್ಲಿ ಪ್ರಾತಿನಿಧ್ಯ ಬರಬೇಕಾಗಿತ್ತು. ಯಾಕಂದ್ರೆ 50% ಒಂದು ಮಿರಿಟ್ ಮೇಲೆ ನಾವು ಭಯಕ್ಕೆ ಸಿಗೋದಿಲ್ಲ ಹೇಳಿದೆ. ಮಿರಿಟ್ ಮೇಲೆ ನಮ್ಮ ಮಹಿಳೆಯರು ಇನ್ನೂ ಹೆಚ್ಚು ಸ್ಥಾನಮಾನ ತೆಗೆದುಕೊಳ್ಬೇಕು. ಈ ಜೊಲ್ಲೆ ಅವರು ನಿಪ್ಪಾಣಿ ಜನರಲ್ ಕ್ಷೇತ್ರ ಅಲ್ಲಿ ನಾಚಿಕೊಂಡಿಲ್ಲ ಅವರು. ಮತ್ತೀಗ ಸಮಾಜ ಮಹಿಳಾ ಕಲ್ಯಾಣ ಇಲಾಖೆ ಯಶಸ್ವಿಯಾಗಿ ಕೆಲಸ ಈಗ ಅವರು. ಹಾಗೆ ಯಾವ ರೀತಿ ಜೊಲ್ಲೆಯವರು ಮೆರಿಟ್ ಮೇಲೆ ಕೆಲಸ ಮಾಡ್ತಾರೆ, ಆ ರೀತಿಯೂ ನಮ್ಮ ಮಹಿಳೆಯರು ಲೀಡರ್ಶಿಪ್ ತೆಗೆದುಕೊಳ್ಬೇಕು ಅನ್ನೋದು. ಯಾಕಂದ್ರೆ ಈಗ ಯಾಕೆ ಉದಾಹರಣೆ ಹೇಳ್ತೀನಿ ಅಂದ್ರೆ, ಇವತ್ತು ಅವಕಾಶ ಕೊಡ್ತೀವಿ ಸರ್ಕಾರದವರು. ನಾವು 33 40% 50% MLA MP ಕೊಡ್ಬೇಕು ತಿಳ್ಕೋರಿ. ಆ ಮಹಿಳೆಯರು ಚೆನ್ನಾಗಿ ಕೆಲಸ ಮಾಡ್ಬೇಕು. ನಾವೊಂದು ಆರ್ಟಿಕಲ್ ಮಿನಿಸ್ಟ್ರಿದ್ದೆ. ನಾನು ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಗುಲ್ಬರ್ಗಕ್ಕೆ ಹೋಗಿದ್ದೆ ನಾನು. ಗುಲ್ಬರ್ಗಕ್ಕೆ ಹೋದಾಗ ಅಲ್ಲಿ ಮಹಿಳಾ ಜಿಲ್ಲಾ ಪಂಚಾಯತ್ ಸದಸ್ಯರು ಡೆಲಿಗೇಷನ್ ತಗೊಂಡು ನನ್ನ ಕಡೆ ಮೀಟಿಂಗ್ ಹೋದ್ಮೇಲೆ ಏನ್ರಿಪ್ಪ ಏನು ಅಂತಂದ್ರೆ, ನಾನು ಇಲ್ರಿ ನಾವು ಮಹಿಳೆಯರೆಲ್ಲ ಹೊಸಬ್ರು, ನಮ್ಮ ಸ್ವಲ್ಪ ಇವೆಲ್ಲ ಪ್ರೊಸೀಜರ್ ಎಲ್ಲ ಗೊತ್ತಾಗೋದಿಲ್ಲ, ಮೀಟಿಂಗ್ದಾಗ ಹೆಂಗೆ ಮಾತಾಡ್ಬೇಕು ಗೊತ್ತಾಗೋದಿಲ್ಲ, ಅಧಿಕಾರಿಗಳ ಜೊತೆ ಹೇಗೆ ಚರ್ಚೆ ಮಾಡೋದು ಗೊತ್ತಾಗೋದಿಲ್ಲ. ಅದಕ್ಕೆ ದಯವಿಟ್ಟು ನಮ್ಮ ಗಂಡಂದ್ರನ್ನ ನಮ್ಮ ಮೀಟಿಂಗ್ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮ ಪರವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಡ್ರಿ. ನಾನು ಹೇಳಿದೆ, ಈ ರೀತಿ ಮನವಿ ಕೊಟ್ಟ ನೀವು ಡಿಸ್ಕ್ವಾಲಿಫೈ ಆಗ್ತೀರಿ, ನಿಮ್ಮ ಜಿಲ್ಲಾ ಪಂಚಾಯತಿನ ನಾನು ಸೂಪರ್ಸೀಡ್ ಮಾಡ್ಬೇಕಾಗತ್ತೆ ಅಂತ ಹೇಳಿದೆ. ನಾನು ಹೇಳಿದ ಮೇಲೆ ಸುಮ್ಮನೆ ಅವರು ನೀವೇ ಟ್ರೈನಿಂಗ್ ತೆಗೆದುಕೊಂಡು ಇನ್ನೂ ಹೆಚ್ಚು ಚೆನ್ನಾಗಿ ಕೆಲಸ ಮಾಡಿ ಅಂತ ಅಡ್ವೈಸ್ ಮಾಡ್ಬಂದೆ. ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಮಹಿಳೆಯರು ನಿಜವಾಗಿ ತಮ್ಮ ಕಾಲ ಮೇಲೆ ತಮ್ಮ ಸಾಮರ್ಥ್ಯದ ಇವತ್ತು ಹೆಚ್ಚಿನ ರೀತಿ ಕೆಲಸ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಮತ್ತು ನಾನು ಆಗಲೇ
ಬೆಳಗಾವಿ ಮತ್ತು ಹುಬ್ಳಿ ಧಾರವಾಡ. ನಾ ಯಾವಾಗಲೂ ಹೇಳ್ತೀನಿ ಬೆಳಗಾವಿ ಬಂದಾಗ ಹುಬ್ಳಿ ಧಾರವಾಡದಲ್ಲಿ ಹೇಳಿದ್ದೀನಿ, ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಪೊಟೆನ್ಷಿಯಲ್ ಇರುವಂತಹ ಜಿಲ್ಲೆಗಳು ಮತ್ತು ಅಕ್ಕಪಕ್ಕದಲ್ಲಿ ಮಹಾನಗರಗಳು. ಇಲ್ಲಿ ಏರ್ಪೋರ್ಟ್ ಅದ, ಅಲ್ಲಿ ಏರ್ಪೋರ್ಟ್ ಅದ, ಇಲ್ಲಿ ಪ್ರಯಾಣಿಕರಾದ, ಅಲ್ಲಿ ಪ್ರಯಾಣಿಕರಾದ, ಎರಡು ನಗರಗಳು ಬೆಳೀತಾ ಇದ್ದಾವೆ. ಮತ್ತು ಈಗ ಕೈಗಾರಿಕಾ ಸಚಿವರಾದ್ಮೇಲೆ ಈ ಭಾಗದ ಇಂಡಸ್ಟ್ರಿ ತರಲಿಕ್ಕೆ ಬಹಳಷ್ಟು ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಇದು ಬಹುಶಃ ಕೆಲವು ದಿವಸ ನೋಡ್ರಿ ನೀವು, ದೊಡ್ಡ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಕೈಗಾರಿಕೆಗಳು ಬರುವಂಥದ್ದು ಎಲ್ಲ ಚಾನ್ಸ್ ಇದ್ದಾವೆ. ಆ ಸಂದರ್ಭದಲ್ಲಿ ಈ ನಮ್ಮ ರೈಲ್ವೆ ಲೈನ್ ಬೆಳಗಾವಿ ಧಾರವಾಡ ಕಿತ್ತೂರು ಧಾರವಾಡ ಒಂದು ಆತಂದ್ರೆ, ಆಮೇಲೆ ಈ ಇಂಡಸ್ಟ್ರಿ ಬೆಳವಣಿಗೆ ಆತಂದ್ರೆ ಬಹುಶಃ ಈಗ ಧಾರವಾಡದಿಂದ ಕಿತ್ತೂರು ಭಾಳ ಸಮೀಪ ಈಗಾಗಲೇ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಅಲ್ಲಿಂದ ಕಿತ್ತೂರಿಂದ ಇಲ್ಲಿರೋದು 15-20 ನಿಮಿಷ. ಆ ರೀತಿ ನಾನು ಈ ಬೆಳವಣಿಗೆ ಆಯ್ತು ಅಂದ್ರೆ ಯಾವ ರೀತಿ ಆಗ್ತದೆ ಅಂದ್ರೆ, ಹುಬ್ಳಿ ಧಾರವಾಡ ಅವಳಿ ನಗರ ಅಂತೀವಲ್ಲ, ಬೆಳಗಾವಿ ಹಿಡ್ಕೊಂಡು ತ್ರಿವಳಿ ನಗರ ಅಂತ ಹೇಳೋದು. ಆ ಕಾಲಕ್ಕೆ ಒಳ್ಳೆಯ ಅವಕಾಶ ಇದೆ ಇವತ್ತು ಬೆಳಗಾವಿ ಡಿಸ್ಟ್ರಿಕ್ಟಿಗೆ ಮತ್ತು ಹುಬ್ಳಿ ಧಾರವಾಡಕ್ಕೆ ಒಳ್ಳೆಯ ಭವಿಷ್ಯ ಇದೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂತ್ಕೊಂಡು ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳಿ, ಮತ್ತು ಇವತ್ತೇನು ಗ್ರಾಮ ಸ್ವರಾಜ್ಯ ಇವತ್ತು ಏನು ಸಮಾವೇಶ ಇದೆ, ಇದು ಬಹಳ ಯಶಸ್ವಿಯಾಗಿ ಎಲ್ಲ ನಡೀತಾ ಇದೆ. ನಾಳೆ ಧಾರವಾಡ ಜಿಲ್ಲೆಗೆ ನಾವು ಹೋಗ್ತಾ ಇದ್ದೇವೆ. ಇವತ್ತು ಈ ಯಶಸ್ವಿ ಕಾರ್ಯಕ್ರಮ ಇವತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಎಲ್ಲ ಏನು ಸಂಘಟನೆ ಅವರಿರ್ಬೋದು, ರಾಜೇಂದ್ರ ಇರ್ಬೋದು, ಸಂದೀಪ್ ಅವರು ಇರ್ಬೋದು, ಮತ್ತು ಇನ್ನಿತರ ಎಲ್ಲರೂ ಸಹಿತ ಬಹಳ ಇನ್ವಾಲ್ವ್ ಆಗಿ ಇವತ್ತು ಎಲ್ಲ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಇಲ್ಲಿ ಉಳಿದ ಪದಾಧಿಕಾರಿಗಳು ಸಹಿತ ಇದನ್ನು ಯಶಸ್ವಿ ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ, ನೀವೆಲ್ಲರೂ ಮುಂದಿನ ಸಲ ಬರುವಾಗ ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಬಹಳ ಮಂದಿ ಕಡಿಮೆ ಕಳಿಸ್ತೀವಿ. ಈ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಇಲ್ಲ, ಕೆಲವು ಜನ ಇದ್ದಾರೆ. ಅದಕ್ಕೆ ಮುಂದಿನ ಸಲ 22-27 ಡಿಕ್ಲೇರ್ ಆಗಿದ್ದು ಎಲೆಕ್ಷನ್, ಆ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಮತ್ತೊಂದು ಈ ಸಲ ಸಮಾವೇಶ ಕರೆಯುವಂತೆ, ಅವಾಗ 100% ಗ್ರಾಮ ಪಂಚಾಯತ್ ಸದಸ್ಯರು ಯಾಕಂದ್ರೆ ಎಲ್ಲರ ಕೈ ಆ ರೀತಿ ಜೈಲಿಗೆ ಬನ್ನಿ. ಇದು ನಿಮ್ಮ ಚುನಾವಣೆ, ಕಾರ್ಯಕರ್ತರ ಚುನಾವಣೆ. ಇದಕ್ಕೆ ನಿಮ್ಮ ಸಲುವಾಗಿ ನಾವೆಲ್ಲ ನಾಯಕರು ಕಟಿಬದ್ಧವಾಗಿ ಕೆಲಸ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳಿ ನೀವೆಲ್ಲರಿಗೆ ಅಭಿನಂದನೆ ಸಲ್ಲಿಸಿ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ಜೈ ಹಿಂದ್.